ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ತುಂಬ ಜನರಿಗೆ ರಾತ್ರಿ ಆಗೋದೇ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಸರಿಯಾಗಿ ನಿದ್ರೆನೇ ಬರೋದಿಲ್ಲ. ತಲೆ ತುಂಬ ಯೋಚನೆಗಳು, ಇದರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ದೈಹಿಕ ಸಮಸ್ಯೆಗಳು ಕೂಡ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಬಹಳಷ್ಟು ರೆಮಿಡೀಸ್ನ ಕೂಡ ಟ್ರೈ ಮಾಡಿರ್ತೀರ, ಆದರೂ ವರ್ಕೌಟ್ ಆಗಿರೋದಿಲ್ಲ. ಹಾಗಾದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ವಿಡಿಯೋ ಖಂಡಿತ ನಿಮಗಾಗಿನೇ. ಮೊದಲನೇದಾಗಿ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮೊದಲು ಮೊಬೈಲ್ ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಮೊಬೈಲ್ ಸ್ಕ್ರೀನ್ ಲೈಟ್ ನಿಮ್ಮ ಮೆದುಳನ್ನು ಆ್ಯಕ್ಟಿವ್ ಆಗಿ ಇರುತ್ತೆ, ಅದರಿಂದ ನಿದ್ರೆ ದೂರ ಆಗುತ್ತೆ. ಮಲಗೋದಕ್ಕಿಂತ ಮೊದಲು 1 ಸ್ಪೂನ್ ಜೇನುತುಪ್ಪ ತಿನ್ನೋದ್ರಿಂದ ಕೂಡ ಮನಸ್ಸಿಗೆ ಮತ್ತು ದೇಹಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದೊಂದು ನ್ಯಾಚುರಲ್ ಆಗಿರುವಂಥದ್ದು, ಟ್ರೈ ಮಾಡಿ ನೋಡಿ. ಇದಕ್ಕಿಂತ ಇನ್ನೊಂದು ವಿಧಾನ ಅಂದರೆ ಅದು ಕಲರ್ ಥೆರಪಿ. ಬಣ್ಣಗಳಿಂದ ಮನಸ್ಸನ್ನು ಶಾಂತವಾಗಿಟ್ಟು ನಿದ್ದೆ ಬರೋದಕ್ಕೆ ಸಹಾಯ ಹೇಗೆ ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲಿಗೆ ಎಡಗೈಯಲ್ಲಿ ಮಧ್ಯದ ಬೆರಳಿಗೆ ಕಪ್ಪು ಬಣ್ಣದ ಪೆನ್ನಿಂದ ಒಂದು ಲೈನನ್ನು ಹೇಳ್ಕೊಳ್ಳಿ. ನೋಡಿ, ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮೇಲೆ ಮತ್ತು ಕೆಳಗಡೆ ಕಪ್ಪು ಬಣ್ಣದ ಪೆನ್ನಿಂದ ಬರ್ಕೊಳ್ಬೇಕು. ಮತ್ತು ಪರ್ಪಲ್ ಅಂದರೆ ವೈಲೆಟ್ ಪೆನ್ನಿನಿಂದ ಇನ್ನೊಂದು ಲೈನನ್ನು ಅದರ ಪಕ್ಕದಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ ವಿಡಿಯೋದಲ್ಲಿ? ಹೇಗೆ ಕಾಣಿಸ್ತಿದೆಯೋ ಹಾಗೆ ಮಾಡಬೇಕು. ಇದು ಎಡಗೈಗೆ. ಮತ್ತು ಈಗ ತೋರಿಸ್ತಿರುವಂಥದ್ದು ಬಲಗೈಗೆ. ಸೇಮ್ ಬೆರಳಿಗೆ ಕಪ್ಪು ಬಣ್ಣದ 2 ಲೈನ್ಗಳು, ವೈಲೆಟ್ ಕಲರಿಂದ 2 ಲೈನ್ಗಳನ್ನು ಹಾಕ್ಕೊಬೇಕಾಗುತ್ತೆ. ಕಪ್ಪು ಬಣ್ಣದ ಪಕ್ಕದಲ್ಲೇ ಎರಡನೇ ಅಂದರೆ ವೈಲೆಟಿಂದ ಇನ್ನೊಂದು ಲೈನನ್ನು ಹಾಕ್ಕೋಬೇಕಾಗುತ್ತೆ. ಮತ್ತು ಉಲ್ಟಾ ಮಾಡ್ಕೋಬೇಕು ಕೈಯನ್ನು. ಅಲ್ಲಿ ಕೂಡ ಸೇಮ್ ಮಧ್ಯದ ಬೆರಳಿಗೆ ಕೆಳಗಡೆ 1 ಲೈನು, ಮೇಲ್ಗಡೆ ಇನ್ನೊಂದು ಲೈನು ಕಪ್ಪು ಬಣ್ಣದಿಂದ. ಮತ್ತು ಅದೇ ರೀತಿ ವೈಲೆಟ್ ಪೆನ್ನಿನಿಂದ ಇನ್ನೊಂದು ಲೈನ್, 2 ಲೈನ್ಗಳನ್ನು ಹಾಕ್ಕೋಬೇಕಾಗುತ್ತೆ ಅದರ ಪಕ್ಕದಲ್ಲೇ. ಸೊ ಇದು ಎಡಗೈಗೆ. ಮತ್ತು ಬಲಗೈಗೆ ಸೇಮ್ ಬೆರಳಿಗೆ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಮತ್ತು ಕಿರು ಬೆರಳಿಗೆ ಒಂದು ಸಣ್ಣ ಡಾಟು, ಮತ್ತು ಹೆಬ್ಬೆರಳಿಗೆ ಪರ್ಪಲಿಂದ ಒಂದು ಸಣ್ಣ ಡಾಟ್ ಇಟ್ಕೋಬೇಕಾಗುತ್ತೆ. ಮತ್ತು ಪಿಂಕ್ ಬಣ್ಣದ ಗುಲಾಬಿ ಬಣ್ಣದ ಒಂದು ಪೆನ್ನಿನಿಂದ ಇನ್ನೊಂದು ಸ್ಮಾಲ್ ಡಾಟು ಮಧ್ಯದ ಬೆರಳಿಗೆ ಹಾಕ್ಕೋಬೇಕಾಗುತ್ತೆ. ಮತ್ತು ಸೇಮ್ ರಿಪಿಟೇಷನ್ನು ಬಲಗೈಯಲ್ಲೂ ಕೂಡ ಅದೇ ರೀತಿ ಮಾಡ್ಕೋಬೇಕು. ಮಧ್ಯದ ಬೆರಳಿಗೆ ಉಲ್ಟಾ ಮಾಡಿಕೊಂಡು 2 ಲೈನನ್ನು ಕಪ್ಪು ಬಣ್ಣದ ಪೆನ್ನಿನಿಂದ ಹಾಕ್ಕೋಬೇಕು. ಮತ್ತು 2 ಲೈನನ್ನು ವೈಲೆಟ್ ಬಣ್ಣದ ಪೆನ್ನಿನಿಂದ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ಮತ್ತು ಕಿರು ಬೆರಳಲ್ಲಿ ಒಂದು ಸಣ್ಣ ಡಾಟ್ ಇಟ್ಕೋಬೇಕು, ಹೆಬ್ಬೆರಳಲ್ಲಿ ಒಂದು ಸಣ್ಣ ಡಾಟ್ ಇಟ್ಕೋಬೇಕಾಗುತ್ತೆ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಒಂದು ಸಣ್ಣ ಸಣ್ಣ ಡಾಟ್ಗಳನ್ನು ಇಟ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನೆಮ್ಮದಿಯಾಗಿ ರಾತ್ರಿ ಹೊತ್ತು ನಿದ್ದೆ ಮಾಡ್ಬೋದು. ನೀವು ಕೂಡ ಈ ಒಂದು ವಿಧಾನವನ್ನು ಪ್ರಯತ್ನ ಮಾಡಿ ನೋಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.